ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕೊರೋನರಿ ಆಂಜಿಯೋಪ್ಲಾಸ್ಟಿ ಇಲ್ಲ ಸ್ಟಂಟಿಂಗ್ ಮತ್ತು ಕೊರೋನರಿ ಆರ್ಟರಿ ಬೈಪಾಸ್ ಸರ್ಜರಿ ಏನಿರ್ತೈತೆ ನೋಡ್ರಿ. ಹಿಂಗಂದ್ರೆ ಏನು, ಇದ್ರ ನಡುವೆ ವ್ಯತ್ಯಾಸ ಏನಿರ್ತೈತಿ, ಸೊ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ಬಹಳ ಸರಳ ಭಾಷೆದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನೇ ಶುರು ಮಾಡೋಣ. ಸೊ ನೋಡ್ರಿ, ಯಾವಾಗಾರ ನಿಮ್ಮ ಪೇಷಂಟಿಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸಿಗೆ ಯಾವಾಗಾರ ಯಾರಿಗಾರ ಹಾರ್ಟ್ ಅಟ್ಯಾಕ್ ಆಗಿರ್ತೈತಲ್ಲ, ಆವಾಗ ನೀವು ಈ ವರ್ಡ್ಸ್ ಕೇಳಿರ್ತೀರಿ: ಆಂಜಿಯೋಪ್ಲಾಸ್ಟಿ, ಸ್ಟಂಟಿಂಗ್, ಬೈಪಾಸ್ ಸರ್ಜರಿ. ಸೊ ಹಿಂಗಂದ್ರೆ ಏನು? ಸೊ ನೋಡ್ರಿ, ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸೊ ಅದ್ರಾಗ ಇವು ಸರ್ಜಿಕಲ್ ಪ್ರೊಸೀಜರ್ಸ್ ರೀ, ಆ ಬ್ಲಾಕೇಜ್ ಕ್ಲಿಯರ್ ಮಾಡಲಿಕ್ಕೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ, ಮೊದಲೇ ಆಂಜಿಯೋಪ್ಲಾಸ್ಟಿ ಎರಡು ಟೈಪ್ ಇರ್ತಾವ್ರಿ. ಬಲೂನ್ ಆಂಜಿಯೋಪ್ಲಾಸ್ಟಿ ಮತ್ತು ಒಂದು ಆಂಜಿಯೋಪ್ಲಾಸ್ಟಿ ವಿತ್ ಸ್ಟಂಟಿಂಗ್ ಅಂತ ಬರ್ತೈತಿ. ಬಲೂನ್ ಆಂಜಿಯೋಪ್ಲಾಸ್ಟಿ ಅಂದ್ರೆ ಈ ಪೇಷಂಟಿಗೆ ಹಾರ್ಟ್ನ ಬ್ಲಾಕೇಜ್ ಆಗೈತೆ. ಸೊ ಏನು ಮಾಡ್ತಾರೆ, ಅವ್ರ ಕಾಲ್ ಕಡೆ ಅಂತ ಒಂದು ಫೆಮರಲ್ ಆರ್ಟ್ರಿ ಅಂತ ಇರ್ತೈತ್ರಿ, ಅಲ್ಲೊಂದು ಕ್ಯಾಥೆಟರ್ ಇನ್ಸರ್ಟ್ ಮಾಡ್ತಾರ. ಇಲ್ಲ ಕೈಯಾಗ ಒಂದು ರೇಡಿಯಲ್ ಆರ್ಟ್ರಿ ಇರ್ತೈತ್ರಿ, ಅಲ್ಲಿಂತರ ಒಂದು ಕ್ಯಾಥೆಟರ್ ಇನ್ಸರ್ಟ್ ಮಾಡ್ತಾರೆ. ಅದು ಎಲ್ಲಿ ಬ್ಲಾಕೇಜ್ ಇರ್ತೈತೆ ನೋಡ್ರಿ, ಅಲ್ಲಿ ಮಟ್ಟ ಕ್ಯಾಥೆಟರ್ ಹೋಗುತ್ತೆ, ಅದು ಇನ್ಫ್ಲೇಟ್ ಮಾಡ್ತಾರೆ. ಅಲ್ಲಿದ್ರಾಗ ಬಲೂನ್ ಇರ್ತೈತೆ ಸಣ್ಣದು. ಸೊ ಅದು ಎಲ್ಲಿ ಬ್ಲಾಕೇಜ್ ಇರ್ತೈತೆ ಆ ಬಲೂನ್ ಹೋಗಿ ಅಲ್ಲಿ ಇನ್ಫ್ಲೇಟ್ ಅಂದ್ರೆ ದಪ್ಪ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಈ ಬ್ಲಾಕೇಜ್ ಇರ್ತೈತೆ ನೋಡ್ರಿ, ಓಪನ್ ಆಗುತ್ತೆ, ಮತ್ತು ಅದು ಹೊಲಸು ಏನಿರ್ತೈತೆ ಅದನ್ನ ದಬ್ಬ ಬಿಡ್ತಾರೆ. ಸೊ ಅದರಲ್ಲಿ ಅಲ್ಲಿ ಏನು ರಕ್ತ ಸಂಚಾರ ಆಗಬೇಕು ಅದು ಬರಾಬರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾರ್ಟು ಮತ್ತೆ ನಾರ್ಮಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಲೂನ್ ಆಂಜಿಯೋಪ್ಲಾಸ್ಟಿ. ಮತ್ತು ಈಗ ಆಂಜಿಯೋಪ್ಲಾಸ್ಟಿ ವಿತ್ ಸ್ಟಂಟಿಂಗ್ ಅಂದ್ರೆ ಏನು? ಸೊ ಇದ್ರಾಗ ಸ್ಟಂಟಿಂಗ್ ಮತ್ತು ಆ್ಯಡ್ ಆಗುತ್ತೆ ಅಷ್ಟೇ. ಸೊ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ, ಸೇಮ್ ಫೆಮರಲ್ ಆರ್ಟ್ರಿ, ರೇಡಿಯಲ್ ಆರ್ಟ್ರಿಲಿ ಒಂದು ಕ್ಯಾಥೆಟರ್ ಹೋಗ್ತೈತಿ, ಎಲ್ಲಿ ಬ್ಲಾಕೇಜ್ ಇದೆ ಅಲ್ಲಿ ಮೊದಲು ಅಲ್ಲಿ ಇನ್ಫ್ಲೇಟ್ ಮಾಡ್ತಾರೆ. ಬಲೂನ್ ಇನ್ಫ್ಲೇಟ್ ಮಾಡಾದ್ಮೇಲೆ ಅಲ್ಲಿ ಬ್ಲಡ್ ಸಪ್ಲೈ ನಾರ್ಮಲೈಸ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಎಲ್ಲಿ ಅದು ಬ್ಲಾಕೇಜ್ ಇರ್ತೈತೆ ನೋಡ್ರಿ, ಅಲ್ಲಿ ಒಂದು ಮೆಡಿಕೇಟೆಡ್ ಮೆಟಲ್ ಮೆಶ್ ಇರ್ತೈತಿ, ಅದನ್ನ ಅಲ್ಲೇ ಬಿಟ್ಬಿಡ್ತಾರೆ. ಒಂದು ಪಾರ್ಟಿಕಲ್ ಅಲ್ಲಿ ಆ್ಯಡ್ ಮಾಡ್ತಾರೆ. ಈಗ ಹೊಸ ಪಾರ್ಟಿಕಲ್ ಅಂದ್ರೆ ಈ ಪೆನ್ ಅಂತ ತಿಳ್ಕೊರಿ. ಇಲ್ಲಿ ನಾನು ಇಲ್ಲೇ ಇಟ್ಟೆ, ಎಲ್ಲಿ ಬ್ಲಾಕೇಜ್ ಇತ್ತು ಇಲ್ಲಿ ಇಟ್ರಿ, ಇಲ್ಲಿ ಬಿಟ್ಬಿಟ್ಟೆ. ಸೊ ಏನಾಗುತ್ತೆ, ಇದು ಬಂದಾಗಂಗಿಲ್ಲ. ನಡಬರ್ಕ ಬ್ಲಡ್ ಸಪ್ಲೈ ಇರ್ತೈತೆ ನೋಡ್ರಿ, ಯಾವಾಗಲೂ ಕಂಟಿನ್ಯೂ ಆಗ್ತಿರ್ತೈತೆ. ಅದು ಮೆಡಿಸಿನ್ ಹಚ್ಚಿರ್ತಾರೆ ಅದು ಮೆಶ್ಶಿಗೆ. ಸೊ ಅದರಲ್ಲಿ ಅದು ಬ್ಲಾಕೇಜ್ ಆಗ್ಲಿಕ್ಕೆ ಕೊಡಂಗಿಲ್ಲ. ಸೊ ಇದು ಆಂಜಿಯೋಪ್ಲಾಸ್ಟಿ ವಿತ್ ಸ್ಟಂಟಿಂಗ್. ನೆಕ್ಸ್ಟ್ ಏನು, ಕೊರೋನರಿ ಆರ್ಟ್ರಿ ಬೈಪಾಸ್ ಸರ್ಜರಿ ಅಂದ್ರೆ ಏನು? ಸೊ ಈಗ ನೋಡ್ರಿ, ಹಾರ್ಟ್ದಾಗ ಬ್ಲಾಕೇಜ್ ಏನಿರ್ತಾವೆ 2, 3 ಜಾಸ್ತಿ ಆಗೈತೆ ಅಂದ್ರೆ ಅಂಥ ಕಂಡೀಷನ್ದಾಗ ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲ್ಲ, ಆಂಜಿಯೋಪ್ಲಾಸ್ಟಿ ವಿತ್ ಸ್ಟಂಟಿಂಗ್ ಮಾಡೋಕ್ಕಾಗಲ್ಲ. ಅಲ್ಲೇ ಬೈಪಾಸ್ ಸರ್ಜರಿ ಮಾಡ್ತಾರೆ, ಕೊರೋನರಿ ಆರ್ಟ್ರಿ ಬೈಪಾಸ್ ಸರ್ಜರಿ. ಸೊ ಇದನ್ನ ಯಾವಾಗ ಮಾಡ್ತಾರೆ ನೋಡ್ರಿ, ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತೈತಲ್ಲ, ಅವ ಅಲ್ಲಿಂದ ಮೆಡಿಕೇಶನ್ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ರಿಲ್ಯಾಕ್ಸ್ ಆಗಿ ಬಂದಾದ್ಮೇಲೆ ಸ್ವಲ್ಪ 7-8 ದಿನ ಆದ್ಮೇಲೆ ಸ್ಟೇಬಲ್ ಆಗ್ತಾರೆ ನೋಡ್ರಿ, ಅವಾಗ ಈ ಪ್ರೊಸೀಜರ್ ಮಾಡ್ಲಾಗ್ತೈತಿ. ಇದ್ರಾಗ ಏನು ಮಾಡ್ತಾರಪ್ಪ ಅಂದ್ರೆ, ಬ್ಲಡ್ ವೆಸಲ್ ಕಟ್ ಮಾಡಿ ತಕೊಂತಾರೆ. ನಿಮ್ಮ ಚೆಸ್ಟ್ಲಿಂತ್ರ ಆಗಿರ್ಬೋದು, ಕೈಯ ಆಗಿರ್ಬೋದು, ಕಾಲ ಆಗಿರ್ಬೋದು, ಸಣ್ಣ ಬ್ಲಡ್ ವೆಸಲ್ ಕಟ್ ಮಾಡಿ ತಕೊಂತಾರೆ. ಮತ್ತು ಎಲ್ಲಿ ನಿಮ್ಮ ಹಾರ್ಟಿನ ಬ್ಲಾಕೇಜ್ ಇದೆ ಅದ್ರ ಮೇಲಿನ ಭಾಗದಾಗ ಒಂದು, ತಳಗಿನ ಭಾಗದಾಗ ಒಂದು ಅಟ್ಯಾಚ್ ಮಾಡಿ ಅಲ್ಲಿ ಸ್ಟಿಚ್ ಮಾಡಿಬಿಡ್ತಾರೆ. ಈ ಬೈಪಾಸ್ ಅಂತ ವರ್ಡ್ ನೀವು ಕೇಳಿರ್ತೀರಿ, ನೀವು ಯಾವ ಸಿಟಿಯಾಗಿ ಇರ್ತೀರಿ ಅಲ್ಲಿ ಬೈಪಾಸ್ ರೋಡ್ ಇರ್ತಾವೆ ನೋಡ್ರಿ. ಬೈಪಾಸ್ ರೋಡ್ ಅಂದ್ರೆ ಏನು? ಈಗ ವೆಹಿಕಲ್ಸ್ ನಿಮ್ಮ ಸಿಟಿ ಒಳಗೆ ಬರಲಾರ್ದಂಗೆ ಸಿಟಿ ಹೊರಗೆ ಹೋಗಿ ಬೀಳ್ ಅನ್ನೋದಕ್ಕೆ ಬೈಪಾಸ್ ಅಂತಾರೆ. ಸೊ ಇದೇ ರೀತಿ ನಮ್ಮ ಹಾರ್ಟ್ನ್ಯಾಗ ಇಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಇದು ಹಾರ್ಟ್ ಅಂತ ತಿಳ್ಕೊರಿ, ಇದು ನಿಮ್ಗೆ ಬ್ಲಾಕೇಜ್. ಸೊ ಇಲ್ಲಿ ಬ್ಲಾಕೇಜಿಗೆ ಬೈಪಾಸ್ ಮಾಡ್ಬೇಕಂದ್ರೆ ಒಂದು ಹೊಸ ಬ್ಲಡ್ ವೆಸಲ್ ನಿಮ್ಮ ಚೆಸ್ಟು, ಕೈಯಾಗ, ಕಾಲ ಅಂತ ಒಂದು ಸಣ್ಣ ಬ್ಲಡ್ ವೆಸಲ್ ತಗೊಂತಾರೆ. ಅದ್ರ ಒಂದು ಭಾಗ ಏನು ಮಾಡ್ತಾರಪ್ಪ ಅಂದ್ರೆ, ಆ ಬ್ಲಾಕೇಜು ಮುಂದ್ಗಡೆ ಭಾಗದಾಗ ಅಟ್ಯಾಚ್ ಮಾಡ್ತಾರೆ, ಇಲ್ಲಿ ಹೊಲ್ದು ಬಿಡ್ತಾರೆ. ಇನ್ನೊಂದು ಭಾಗ ಅದ್ರ ಬ್ಲಾಕೇಜಿನ ತಳಗಿನ ಭಾಗದಾಗ ಅಟ್ಯಾಚ್ ಮಾಡಿ ಇಲ್ಲಿ ಹೊಲ್ದು ಬಿಡ್ತಾರೆ. ಸೊ ಬ್ಲಡ್ ಫ್ಲೋ ಏನಿರ್ತೈತೆ ನೋಡ್ರಿ, ಹಿಂಗೆ ಹೋಗ್ಬೇಕಿರ್ತೈತಿಲ್ರಿ, ಅದು ಅಲ್ಲಿ ಹೋಗ್ಲಾರ್ದಂಗೆ ಇಲ್ಲಿ ಹೊಸ ದಾರಿ ಆತದಕ್ಕೆ. ಸೊ ಅದು ಹಿಂಗೆ ಹೋಗಿಬಿಡ್ತೈತೆ ಹೊಸ ದಾರಿಲಿ, ಅಂದ್ರೆ ಬೈಪಾಸ್. ಅಲ್ಲಿ ಬರಲಾರ್ದಂಗೆ ಬೈಪಾಸ್ ರೂಟ್ಲಿಂದ ಹೋಗಿಬಿಡ್ತೈತಿ ಬ್ಲಡ್ ಫ್ಲೋ. ಸೊ ಅದರಲ್ಲಿ ಏನಾಗುತ್ತೆ, ಹಾರ್ಟಿಗೆ ಏನು ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಸಿಗಬೇಕಾಗುತ್ತೋ ಅದು ಬರಾಬರ್ ಮಾತ್ರ ಸಿಗ್ತೈತಿ. ಇದು ಬ್ಲಾಕೇಜಿಗೆ ಸಂಬಂಧ ಪಡಂಗಿಲ್ಲ, ಅದಕ್ಕೊಂದು ನ್ಯೂ ಪಾತ್ವೇ ಆಗಿಬಿಡ್ತ್ರಿ. ಇಲ್ಲಿಂದ ರಕ್ತ ಬಂದು ಹಿಂಗೆ ಮಾಡಿ ಹಿಂಗೆ ಹೋಗಿಬಿಡ್ತೈತಿ. ಈ ಬ್ಲಾಕೇಜಿಗೆ ಇದು ತೊಂದರೆನೇ ಕೊಡಂಗಿಲ್ಲ, ಇದು ಇದ್ರೂ ಏನಾಗಂಗಿಲ್ಲ. ಇಲ್ಲಿ ಹೊಸ ರೂಟ್ ಆಗಿಬಿಡ್ತೈತೆ ನೋಡ್ರಿ, ಇಲ್ಲಿಂದ ಹೋಗುತ್ತಾ ಹಾರ್ಟಿಗೆ ಏನು ಕೆಲಸ ಮಾಡ್ಬೇಕನ್ನೋದು, ಏನು ಅದಕ್ಕೆ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಬರಾಬರ್ ತರೀಕೆಲೆ ಸಿಗ್ತಿರ್ತೈತಿ. ಬ್ಲಡ್ ಫ್ಲೋ ಬರಾಬರ್ ತರೀಕೆಲೆ ಸಿಗ್ತೈತಿ, ಕೆಲಸ ಬರಾಬರ್ ತರೀಕೆಲೆ ಮಾಡ್ತೈತ್ರಿ ಅದು. ಸೊ ಅನ್ಕೊಂತೀನಿ ಈ ವಿಡಿಯೋದಾಗ ನಿಮ್ಗೆ ಏನು ವ್ಯತ್ಯಾಸ ಇದೆ, ಆಂಜಿಯೋಪ್ಲಾಸ್ಟಿ ಅಂದ್ರೇನು, ಬೈಪಾಸ್ ಸರ್ಜರಿ ಅಂದ್ರೇನು, ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿರಬೇಕು. ಇದೇ ರೀತಿ ಮುಂದೆ ಕೂಡ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು.
ಏನಂತ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.